ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ. ಅಂಡ್ ಇವತ್ತು ಬೆಳಿಗ್ಗೆ ಒಂದು ವಿಷಯದ ಬಗ್ಗೆ ನಾನು ನ್ಯೂಸ್ ಅಲ್ಲಿ ನೋಡಿದೆ ಅಂಡ್ ಪತ್ರಿಕೆಯಲ್ಲಿ ಕೂಡ ಕಳೆದ ಒಂದು 2-3 ದಿನಗಳಿಂದ ಈ ವಿಷಯದ ಬಗ್ಗೆ ಓದಿದ್ದೆ. ಅದೇನು ಅಂತಂದ್ರೆ, ಇತ್ತೀಚೆಗೆ ಯಾವಾಗ ಈ ರೆಕ್ರೂಟ್ಮೆಂಟ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ವಿಷಯಗಳೆಲ್ಲ ಸ್ವಲ್ಪ ಶುರುವಾಯಿತು, ಅದಕ್ಕೂ ಹಿಂದೆ ಕೂಡ ಒಂದು ಗ್ಯಾಂಗ್ ಆಕ್ಟಿವ್ ಆಗಿದೆ. ಸೊ ಹಿಂದೆ ಕೂಡ ವಿಜಯಪುರ, ಕಲಬುರಗಿ, ಯಾದಗಿರಿ, ರಾಯಚೂರು ಮೊದಲಾದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿ ಸ್ಕ್ಯಾಮ್ಗಳು ನಡೆದಿದ್ದು ನಾನು ಕೇಳಿದ್ದೆ. ಏನು ಅಂತಂದ್ರೆ, ಯಾವಾಗ ಈ ನೋಟಿಫಿಕೇಶನ್ಗಳು, ಸರ್ಕಾರಿ ಹುದ್ದೆಗಳು ನೀನು ಕಾಲ್ಫಾರ್ಮ್ ಆಗಿರುತ್ತೆ, ಆ ಟೈಮಲ್ಲಿ ಒಂದಿಷ್ಟು ಜನ ಅವ್ರಿಗೆ ಹೆಂಗೆ ಅಂತಂದ್ರೆ, ಒಂದಿಷ್ಟು ವಿವಿಧ ಫೋಟೋಸ್ಗಳಿರುತ್ತೆ ಅವ್ರ ಹತ್ರ. ಯಾರಾದ್ರೂ MLAಗಳು, MP ಗಳು, ಆಡಳಿತ ಪಕ್ಷದಲ್ಲಿರುವಂಥ ಸಚಿವರ ಹತ್ರ ಒಂದಿಷ್ಟು ಫೋಟೋಗಳು ತೆಗೆದುಕೊಂಡಿರ್ತಾರೆ. ಅಲ್ಲಲ್ಲಿ ಓಡಾಡ್ತಾ ಇರ್ತಾರೆ ಸ್ವಲ್ಪ ರಾಜಕೀಯ ಕಾರ್ಯಕ್ರಮಗಳಲ್ಲಿ. ಯಾರು ಹೆಚ್ಚಾಗಿ ಸರ್ಕಾರಿ ಹುದ್ದೆಯನ್ನ ಅಪೇಕ್ಷೆ ಮಾಡ್ತಾ ಇರ್ತಾರೆ, ಸೊ ಅಂಥವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಅವ್ರಿಗೆ ಕಾಂಟ್ಯಾಕ್ಟ್ ಆದಾಗ ಹೇಳ್ತಾರೆ, ನಿಮ್ಗೆ ಇಷ್ಟು ಹಣ ಕೊಡಿ, ನಾವು ಜಾಬ್ ಮಾಡಿಸ್ಕೊಡ್ತೀವಿ, ಹೀಗೆಲ್ಲ ಹೇಳಿ ಒಂದಿಷ್ಟು ಜನರ ಹತ್ರ ಹಣವನ್ನ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾರೆ. ಇದ್ರ ಬಗ್ಗೆ ನೋಡಿರ್ಬೋದು ಅನ್ಕೊಳ್ತೀನಿ ನೀವು ಕೂಡ ಮಾಧ್ಯಮದಲ್ಲಿ. 5 ಕೋಟಿಗೂ ಹೆಚ್ಚು ಹಣ ಇಬ್ರು ಸೇರ್ಬಿಟ್ಟು ವಸೂಲಿ ಮಾಡ್ಕೊಂಡಿರುವಂಥದ್ದು. ಈ ರೀತಿ ಬೇರೆ ಬೇರೆ ಆಸ್ಪಿರೆಂಟ್ಸ್, ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಉದ್ಯೋಗಾಕಾಂಕ್ಷಿಗಳ ಹತ್ರ ನಿಮ್ಗೆ ಸರ್ಕಾರಿ ನೌಕರಿ ಕೊಡಿಸ್ತೀವಿ, ಇಷ್ಟು ಹಣ ಕೊಡಿ ಅಂತೇಳಿ ಒಂದು 5 ಕೋಟಿಗೂ ಹೆಚ್ಚು, ಒಬ್ಬೊಬ್ಬರ ಹತ್ರ ಒಂದು 4 ಲಕ್ಷ 5 ಲಕ್ಷ ಹಿಂಗೆ. ದಯವಿಟ್ಟು ಇಂಥ ಸ್ಕ್ಯಾಮ್ಗಳಿಗೆ ಯಾರು ಕೂಡ ಬಲಿ ಆಗಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ, ಈ ಹಿಂದೆ ಕೂಡ ನಮ್ಮ ಗುಲ್ಬರ್ಗದಲ್ಲಿ ನಿಮ್ಗೆ ಗೊತ್ತಿದೆ, RD ಪಾಟೀಲ್ ಅಂತೇಳಿ ದೊಡ್ಡ ಕಿಂಗ್ ಪಿನ್, ಈ PSI ಪರೀಕ್ಷೆ, FSA ಆತ ಹುದ್ದೆಗಳನ್ನ ಮಾಡಿಸ್ಕೊಡ್ತಿದ್ದ, ಇಲ್ಲ ಅಂತಲ್ಲ. ಬಟ್ ಅದು ಒಂದಲ್ಲ ಒಂದಿನ ನೀವು ಆ ಒಂದು ಅಕ್ರಮದಲ್ಲಿ ಸಿಕ್ ಹಾಕೊಂಡಾಗ ಹುದ್ದೆನೂ ಇರಲ್ಲ, ಹಣನೂ ಇರಲ್ಲ, ಮರ್ಯಾದೆನೂ ಇರಲ್ಲ. ಸೊ ಅದಕ್ಕೆ ಯಾರಾದ್ರೂ ನಿಮ್ಗೆ ಇಂಥವ್ರು ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಲೋಕಾಯುಕ್ತಕ್ಕೆ ಅಥವಾ ಸಂಬಂಧಪಟ್ಟ ಕೆಲವೊಂದಿಷ್ಟು ಮಾಧ್ಯಮಗಳಿಗೆ ಈ ರೀತಿ ಮಾಹಿತಿ ಕೊಡಿ, ಈ ರೀತಿ ಇದೆ, ಇಂಥವ್ರು ಹಿಂಗ್ ಮಾಡ್ತಾ ಇದಾರಂತ. ಅವ್ರದ್ದು ಒಂದ್ ಸ್ವಲ್ಪ ವೆರಿಫಿಕೇಶನ್ ಮಾಡಿ, ಎಲ್ಲಿ ಅವ್ರು ಏನ್ ಮಾಡ್ತಾ ಇದಾರಂತ. ಅದನ್ನ ಹೊರತುಪಡಿಸಿ ನೀವು ಸರ್ಕಾರಿ ಹುದ್ದೆ ನಂಬ್ಕೊಂಡು ಓದಿರ್ತೀರಾ, ಓದಿ ಆದ್ಮೇಲೆ ನಿಮ್ಗೆ ಹುದ್ದೆ ಸಿಗಲ್ಲ ಅಂತ ಈ ರೀತಿ ದಾರಿ ಇಟ್ಕೊಂಡು ಹೋಗಿ ಹಣ ಕೊಟ್ಟು ನಾವೇನೋ ನೌಕರಿ ಮಾಡಿಸ್ಕೊಳ್ತೀವಿ ಅನ್ನೋದನ್ನ ಮರ್ತು ಬಿಡಿ. ಮೊದಲಿನಂತೆ ಈಗ ಕಾನೂನು ಎಲ್ಲ ಇಲ್ಲ, ಆಯ್ತಾ? ಸಿಕ್ಕಾಕೊಂಡ್ರೆ ತುಂಬಾ ಕಠಿಣ ಪರಿಸ್ಥಿತಿ ಇದೆ. ಹಿಂದೆ PSI ಪರೀಕ್ಷೆಯಲ್ಲಿ ಏನೇನಾಯ್ತು, ಸ್ಕ್ಯಾಮ್ ಮಾಡೋ ಪರಿಸ್ಥಿತಿ ಅಂತ ನೋಡಿದ್ರ. ಜಮೀನ್ ಮಾರ್ಬಿಟ್ಟು ಕೆಲವರು ಹಣ ಕೊಟ್ಟಿದ್ರು, ಈಗ ಆಸ್ತಿನೂ ಇಲ್ಲ, ಹಣನೂ ಇಲ್ಲ, ನೌಕರಿನೂ ಇಲ್ಲ. ಸೊ ಅದಕ್ಕೆ ದಯವಿಟ್ಟು ಇಂಥ ಯಾವುದೇ ಸ್ಕ್ಯಾಮ್ ಅಲ್ಲಿ ಭಾಗಿಯಾಗಕ್ಕೆ ಹೋಗಬೇಡಿ. ಆಗ್ತಾ ಇದ್ದವರ ಮಾಹಿತಿಯನ್ನ ಕೂಡ ಬಿಡದಂಗೆ ಮಾಹಿತಿ ಕಲೆ ಹಾಕಿ ಹೆಂಗಾದ್ರೂ ಮಾಡಿ ಮಾಧ್ಯಮದೊಳಗು ಅಥವಾ ಪೊಲೀಸರು ಯಾವ ಮಾಹಿತಿಯನ್ನ ಕೊಡಿ. ಸೊ ಈ ರೀತಿಯಾದಂತ ಬೇರೆ ಬೇರೆ ಹಣ ವಸೂಲಿ ಮಾಡುವಂತ ಕೆಲಸ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇರುತ್ತೆ. ಈ ಹಿಂದೆ ಹೆಚ್ಚು ವಿಜಯಪುರ ಜಿಲ್ಲೆಯಲ್ಲಿ KS ಪರೀಕ್ಷೆ ಸಂದರ್ಭದಲ್ಲಿ, CTA ಪರೀಕ್ಷೆ ಸಂದರ್ಭದಲ್ಲಿ ಕೂಡ ಈ ರೀತಿ ಆಗಿದೆ. 10 ಲಕ್ಷ ಕೊಡಿ, ಇಷ್ಟು ಲಕ್ಷ ಕೊಡಿ, ನಮ್ಗೆ KPSC ಗೊತ್ತು, KA ಗೊತ್ತು, KSP ಇಂದ ಮಾಡಿಸ್ತೀವಿ, ಇವೆಲ್ಲ ಯಾವುದನ್ನು ಕೂಡ ನಂಬಕ್ ಹೋಗಬೇಡಿ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಲಕ್ಷಾಂತರ ರೂಪಾಯಿ ಹಣವನ್ನ ಅವ್ರ ಕೈಗಿಟ್ಟ ಮೇಲೆ ಅವ್ರು ನಿಮ್ಗೆ ವಾಪಸ್ ಹಣ ಕೊಡ್ತಾರೆ ಅನ್ನೋ ಭರವಸೆ ಏನಿರುತ್ತೆ. ಇದೇ ರೀತಿ ನಮ್ಮೂರಲ್ಲಿ ಒಂದು ಘಟನೆ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಪೇಪರ್ ವರ್ತಕ ಆತ, ಅಂದ್ರೆ ಈ ಪೇಪರ್ಗಳನ್ನ ದಿನಪತ್ರಿಕೆ ಅಂತ ತೆಗೆದುಕೊಂಡು ರೀತಿ ಮಾರಾಟ ಮಾಡಿ ಡಿಸ್ಟ್ರಿಬ್ಯೂಟರ್ ಆತನಿಗೆ ಅದ್ ಹೆಂಗೆ ಏನೋ ಗೊತ್ತಿಲ್ಲ, ಯಾರೋ ಒಬ್ಬ ಅಮಾಯಕ ಆಸ್ಪಿರೆಂಟ್ ಹತ್ರ ಹಿಂಗೆ ಪ್ರತಿನಿತ್ಯ ಪತ್ರಿಕೆ ತೆಗೆದುಕೊಂಡು ಹೋಗಿ ಬರುವಾಗ ಸುಮ್ಮನೆ ಮಾತಾಡ್ತಾ, ಯಾವ ಪರೀಕ್ಷೆಗೆ ಓದ್ತಿದ್ಯಾ, PSIಗೆ ಓದ್ತಾ ಇದೆ, ಹಿಂಗೆ 1-2-3 ಸಲ ಬರ್ದಿದ್ದೀನಿ ಹಿಂಗೆಲ್ಲ ಹೇಳಿದ್ಮೇಲೆ, ಅದೇ ಟೈಮಲ್ಲಿ PSI ನೋಟಿಫಿಕೇಶನ್ ಇದ್ದಾಗ ಏಕಾಏಕಿ ಆತನಿಗೆ ಕರೆ ಮಾಡಿ, ಆತನ ಫೋನ್ ನಂಬರ್ ಇತ್ತು ಆತನಂದ್ರ, ನನಗೆ ಈ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಉನ್ನತ ಅಧಿಕಾರಿಗಳು ಗೊತ್ತು, ಸೊ ನಿಮ್ಮ ಮಗನಿಗೆ ನೌಕರಿ ಮಾಡಿಸ್ತೀನಿ, ಒಂದು 50 ಲಕ್ಷ ಇಸ್ಕೊಂಡು ಆಮೇಲೆ ಅದೆಲ್ಲ ಊರ್ ಬಿಟ್ಟು ಪರಾರಿಯಾಗಿ ಏನೇನೋ ದೊಡ್ಡ ಕತೆ ಆಗಿ ಕೇಸ್ಗಳೆಲ್ಲ ಆಗಿ ಈ ರೀತಿ ಆಗಿದೆ. ಈ ರೀತಿ ಯಾರೇ ನಿಮ್ ಸುತ್ತಮುತ್ತ ನಿಮ್ಗೆ ನೌಕರಿ ಮಾಡಿಸ್ಕೊಡ್ತೀವಿ, ಅದು ಮಾಡಿಸ್ಕೊಡ್ತೀವಿ ಅಂತಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಬೇರೆ. ಅಷ್ಟು ಸುಲಭದ್ದಲ್ಲ. ಅದರಲ್ಲೂ ಈಗ ಕೇಂದ್ರ ಸರ್ಕಾರದ ಈಗ ವಂಚನೆ ಆಗಿರುವಂತದ್ದು, ಕೇಂದ್ರದ ರೈಲ್ವೆ ಇಲಾಖೆಯಲ್ಲಿ ನಿಮ್ಗೆ ಹುದ್ದೆ ಕೊಡಿಸ್ತೀನಿ ಅಂತ ಹಣ ವಸೂಲಿ ಮಾಡಿ ನಕಲಿ ಟ್ರೈನಿಂಗ್ ಕೂಡ ಕಳಿಸಿದ್ರಂತೆ ಅವರಿಗೆ, ಯಾವುದೋ ಬೇರೆ ಟ್ರೈನಿಂಗ್ ಸೆಂಟರ್ಗೆ. ಈ ರೀತಿ ಎಲ್ಲ ಮಾಡ್ತಾರೆ. ಕೇಂದ್ರ ಸರ್ಕಾರದ ಯಾವ್ದಾದ್ರು ಹುದ್ದೆಗಳಲ್ಲಿ ಈ ರೀತಿ ಅಕ್ರಮ ನಡೆಯೋದು ನಡೀಬಹುದು, ಇಲ್ಲ ಅಂತ ನಮಗ್ ಗೊತ್ತಿಲ್ಲ, ಅದು ಒಳಗಡೆ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಆದ್ರೆ ಈ ರೀತಿ ನನ್ನ ದಲ್ಲಾಳಿಗಳ ನಡುವೆ ಇವ್ರು ಒಂದ್ ರೀತಿ ಹೆಂಗೆ ಅಂತಂದ್ರೆ ವ್ಯಾಪಾರ ಮಾಡೋರು ಇದ್ದಂಗೆ. ಇವರು ನಿಮ್ಗೆ ನೌಕರಿ ಕೊಡಿಸ್ತೀವಿ, ಅದು ಕೊಡಿಸ್ತೀವಿ ಅನ್ನೋ ಆಸೆ ಭಾವನೆಗಳನ್ನ ಹುಟ್ಟಿಸ್ತಾರೆ. ಸ್ವಂತವರಿಂದ ಅಲರ್ಟ್ ಆಗಿರಿ. ಅಂಡ್ ಈ ರೀತಿ ದಾರಿ ಹಿಡ್ಕೊಂಡು ಹೋಗೋದು ಅದು ಯಾವತ್ತೂ ಶಾಶ್ವತ ಅಲ್ಲ. ಕಷ್ಟಪಟ್ಟು ಧಾರವಾಡ, ವಿಜಯಪುರ, ಬೆಂಗಳೂರು ಲೈಬ್ರರಿಗಳಲ್ಲಿ 5-10 ವರ್ಷದಿಂದ ಕೂತ್ಕೊಂಡು ಓದ್ತಾ ಇರೋರು ಇದ್ದಾರೆ. ಅವರಿಗೆ ಇವತ್ತಿನವರೆಗೂ ಕೂಡ ಕಷ್ಟಪಟ್ಟು ನೌಕರಿ ಪಡೆಯೋಕ್ಕಾಗ್ತದೆ. ಇನ್ನು ಈ ರೀತಿ ವಾಮ ಮಾರ್ಗದ ಮೂಲಕ ಹೋಗಿ ನಾವು ನೌಕರಿ ಪಡ್ಕೊಳ್ತೀವಿ ಅನ್ನೋಂಥದ್ದು ಶಾಶ್ವತ ಅಲ್ಲ. ಈ ಬಗ್ಗೆ ನಾನು ಕೂಡ ಹಲವಾರು ದಿನಗಳಿಂದ ಮಾಧ್ಯಮಗಳನ್ನ ನೋಡ್ತಾ ಇದ್ದೆ, ಇದ್ರ ಬಗ್ಗೆ ಒಂದು ಎಚ್ಚರಿಕೆಯ ವಿಡಿಯೋನ ಮಾಡೋಣ ಅಂತ. ನೀವ್ ಯಾರಾದ್ರೂ ಆತರ ಮಾಡಿದ್ರೆ ಖಂಡಿತವಾಗಿ ನಾವಂತರೂ ಬಿಡಲ್ಲ. ಈ ವಿಷಯದ ಬಗ್ಗೆ ಅದು ಮಾಹಿತಿ ಸಿಕ್ಕರೆ ಸಾಕು, ಅದನ್ನ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸ್ತೀವಿ. ಯಾರು ಅಂತ ಕೆಲಸ ಮಾಡಕ್ ಹೋಗಬೇಡಿ, ಒಳ್ಳೇದಲ್ಲ.
ಓದಿ ಕಷ್ಟಪಡಿ, ಆಗಿಲ್ಲ ಬೇರೆ ಏನೋ ದಾರಿ ಮಾಡ್ಕೊಳ್ಳಿ. ಅಂಡ್ ಇನ್ನು ನಮ್ಮ ರಾಜ್ಯದ ಕಥೆದು ನೋಟಿಫಿಕೇಶನ್ ದೂರ ಇದೆ ಸದ್ಯಕ್ಕೆ, ಹಂಗಾಗಿ ಅವೆಲ್ಲ ತಲೆ ಕೆಡಿಸ್ಕೊಳ್ಳದೆ ಆರಾಮಾಗಿ ಓದಿ. ಈ ರೀತಿ ಸ್ಕ್ಯಾಮ್ಗಳ ಇರ್ತಾರೆ, ಪರ್ಸನ್ಸ್ ಇರ್ತಾರೆ ಸುತ್ತಮುತ್ತ. ಎಲ್ಲೋ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ, ನೀವು ಬಗ್ಗೆ ತಿಳ್ಕೊಂಡಿರ್ತಾರ ಅವರು ಚೆನ್ನಾಗಿ, ಎಷ್ಟು ವರ್ಷದಿಂದ ಓದ್ತಿದ್ದಾನೆ, ಏನಾಯ್ತು, ಯಾವ್ದಾದ್ರು ಹುದ್ದೆಗೆ ಆಯ್ಕೆ ಆಗಿದ್ದಾನ, ಮತ್ತೆ ನಿಮ್ಮ ಮನೆಯವರ ತಂದೆ ತಾಯಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಮನೇಲಿ ಯಾರಾದರೂ ತಂದೆ ತಾಯಿ ಸ್ವಲ್ಪ ರೈತರು ಇರ್ತಾರೆ, ಏನೋ ಇರ್ತಾರೆ, ಮಗನಿಗೆ ಇನ್ನೂ ಒಂದು ನೌಕರಿ ಮಾಡಿಕೊಡ್ರಿ ಅಂತ ಯಾರೋ ಕೇಳ್ತಾ ಇರ್ತಾರೆ. ಅಂಥವ್ರನ್ನೇ ಜಾಸ್ತಿ ಟಾರ್ಗೆಟ್ ಮಾಡೋ ಸಾಧ್ಯತೆ ಇರುತ್ತೆ. ಈ ಎಜುಕೇಟೆಡ್ ಫ್ಯಾಮಿಲಿಗಳನ್ನ ಜಾಸ್ತಿ ಅವರು ಟಾರ್ಗೆಟ್ ಮಾಡಲ್ಲ. ಅದರಲ್ಲೂ ಸ್ವಲ್ಪ ಈ ರೀತಿ ತಿಳಿದಂಥವ್ರು ಇದ್ರೆ ಅಂಥವ್ರ ತಂಟೆಗೂ ಕೂಡ ಹೋಗಲ್ಲ ಅವರು. ಅಮಾಯಕರನ್ನ ಅಂಥವ್ರನ್ನೇ ಜಾಸ್ತಿ ಬಲಿಪಶು ಮಾಡ್ತಾರೆ. ಈಗೀಗ ಸರ್ಕಾರಿ ನೌಕರಿ ಹುಚ್ಚು ಯಾರಿಗಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಕೂಡ ಅದು ಒಂದು ರೀತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಮಗೆ ನೌಕರಿ ಬೇಕು, ಅದೇನಾದ್ರೂ ಆಗಲಿ, ಹೊಲ ಆದ್ರೂ ಹೋಗ್ಲಿ, ಮನೆ ಆದ್ರೂ ಹೋಗ್ಲಿ ಅನ್ನೋ ಅಂತಕ್ಕೆ ತಂದೆ ತಾಯಿ ಕೂಡ ಕೆಲವರು ಪೇರೆಂಟ್ಸ್ ಬಂದು ನಿಂತು ಬಿಡ್ತಾರೆ. ಯಾಕೆ ಅಂತಂದ್ರೆ ಅದವರು ತಪ್ಪು ಅಂತ ಹೇಳಕ್ಕಾಗಲ್ಲ, ಸಮಾಜದ ಪರಿಸ್ಥಿತಿ ಹಂಗಿದೆ ಸದ್ಯದ ಮಟ್ಟಿನಲ್ಲಿ. ಹಂಗಾಗಿ ಆ ರೀತಿ ಅವರು ಕೂಡ ಯೋಚನೆ ಮಾಡ್ತಾರೆ. ಯೋಚನೆ ಮಾಡೋದೇನೋ ಓಕೆ, ಹಂಗಂತ ಆ ರೀತಿ ತಪ್ಪು ದಾರಿ ಮೂಲಕ ಹೋಗೋದು ಸರಿಯಲ್ಲ. ಓದಿ, ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟು ಶ್ರಮ ಪಡಿ ಅಂತ ಹೇಳ್ಕೊಡಿ, ಪೋಷಕರು ಕೂಡ ಅಷ್ಟೇ ಅಂತ ಹೇಳ್ತಾ ಧನ್ಯವಾದಗಳು.